ಗೈಸ್ ಇವತ್ತು ಬೆಳಗ್ಗೆ ನೋಡಿ ಟೈಮು 6:15. 6:15ಕ್ಕೆ 6 ಗಂಟೆಗೆ ಎದ್ದು ಟಕ ಅಂತ ರೆಡಿಯಾಗಿ ಕ್ರಿಕೆಟ್ಗೆ ಹೋಗ್ತಾ ಇದ್ದೀವಿ. ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಈ ಕಡೆ ನಮ್ಮ ಹುಡುಗನೇ ಎದ್ಬಿಟ್ಟವನೆ. ಓದಕ್ಕಂತೂ ಎದ್ದಿಲ್ಲ ಜೀವನದಲ್ಲಿ. ಕ್ರಿಕೆಟ್ ಆಡೋಕ್ಕಾರೆ ಬೌಲಿಂಗ್ ಕಲಿಯೋದಕ್ಕಾರೆ ಎದ್ದವನೆ. ಬನ್ನಿ ಹೋಗೋಣ. 6:15 ಕ್ಲಾಸ್ ಇರೋದು. ಒಂದು 10 ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀವಿ. ಆ್ಯಂಡ್ ಫೈನಲಿ ಎದ್ದಿದ್ದೀನಿ. ದಿನ ಆದಮೇಲೆ ಜಿಮ್ಗೂ ಕೂಡ ನಾನು 6 ಗಂಟೆಗೆ ಎದ್ದಿಲ್ಲ ಅಂತ ಅನ್ಕೋತೀನಿ. ಜಿಮ್ಗೆ ಹೋಗ್ಬೇಕಾದ್ರು ಕೂಡ 8 ಗಂಟೆ ಹೋಗ್ತಿದ್ದೆ. ಇದು ಕ್ರಿಕೆಟ್ ಅಲ್ವಾ, ಸೊ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡು ಎದ್ದು ಹೋಗ್ತಾ ಇದ್ದೀವಿ ಮನೆಗೆ. ನಿದ್ದೆಗಣ್ಣಲ್ಲಿದ್ದೀನಿ. ಬೇಗ ಆ್ಯಕ್ಟಿವ್ ಆಗ್ಬೇಕು. ನಾನು ಕೈಲಿ ಬೊಬ್ಬೆ ಆಗಿತ್ತಲ್ಲ, ಅದನ್ನು ಕಿತ್ತಾಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಪ್ಲಾಸ್ಟರ್ ಹಾಕ್ಕೊಂಡಿಲ್ಲ ಅಂದರೆ ಆಡೋದು ಮಾತ್ರ ಸಿಕ್ಕಾಪಟ್ಟೆ ಕಷ್ಟ. ಪ್ಲಾಸ್ಟರ್ ಹಾಕೋಬೇಕು ಇವಾಗ. ಮೊಬೈಲ್ನ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಅಲ್ಲಿ ಎಲ್ಲೂ ಸೇಫ್ಟಿ ಇಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಇಲ್ಲೇ ಇಟ್ಬಿಡ್ತೀನಿ ಗೈಸ್. ಇನ್ನು ಕ್ರಿಕೆಟ್ ಮುಗಿಸಿನೇ ಸಿಗೋದು. ಇಲ್ಲಾಂದರೆ ಯಾವುದಾದ್ರು ಬ್ಯಾಟಿಂಗ್ ಆಡ್ತಾರೆ ಟೈಮ್ ಮೊಬೈಲ್ ತಂದು ಕ್ರಿಕೆಟ್ ಶಾರ್ಟ್ಸ್ ಹಾಕ್ತೀನಿ. ಒಳ್ಳೆ ಆಟ ಆಯಿತು. ವಿಕೆಟ್ ತೆಗ್ದೆ ಗೈಸ್, ನಾನೇ ತೆಗ್ದೆ ಸುದೀಪ್ ಅಣ್ಣದ ವಿಕೆಟ್. ಅಲ್ಲ, ಬೌಲಿಂಗು ಅವ್ರಿಗೆಲ್ಲ ಚಾನ್ಸ್ ಕೊಡ್ತಾವ. ಇವನಿಗೆ ಆಡಕ್ಕೆ ಮನ್ಸ್ ಬರ್ತಲ್ಲ. ಅವನಿಗೆ ನಾನೇ ಹೇಳ್ತೇನೆ ಹಾಕೋ 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 ಅಂತ. ಹಾಕ್ಲಿ ಅವ್ರಿಗೆ ಅಂದ್ರೆ ಎಲ್ಲರೂ ಅಷ್ಟೇ ಬೌಲಿಂಗ್ ಕಾಯ್ತಿರ್ತಾರ. ಸೊ ಇವನು ಹಿಂಗೆ ಹಾಕ್ಲಿ ಬಿಡು ಅಂದ್ರೆ ಅವ್ರು ಹಾಕ್ತಾನೆ ಇರ್ತಾರೆ. ಇವ್ನು ಕಲಿಯೋದೆ ಅವಾಗ. ಇವನು ಇವಾಗ ಕಲಿತಾನೆ. ಅದಕ್ಕೆ ಕಣ್ಣಿಗೆ ಹಾಕು 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 ಒಂದು ವಿಕೆಟ್ ತೆಗ್ದಿದ್ದೆ ನಾನು ಗೈಸ್. ಓಲಿ ಪಾಪ ಅಂತ ಬಿಟ್ಟಿದ್ ವಿಕೆಟ್. ಅವನು ಏನ್ ಗೊತ್ತಾ ಗೈಸ್, ಅವಲಿಂದ ಅವನು ನೋ ಬಾಲ್ ಆಗ್ತಾನೆ ಇದ್ದ, ವೈಡ್ ಆಗ್ತಾನೆ ಇದ್ದ. ಸದ್ಯಕ್ಕೆ ಹೆಂಗೋ ಒಂದ್ ಬಾಲ್ ಹಾಕ್ಬಿಟ್ಟನಲ್ಲ, ಬಿಟ್ಬಿಡೋಣ ಓಲಿ ಪಾಪ ಅಂತ ಬಿಟ್ಬಿಟ್ಟೆ. ಹೆಂಗೆ ನಾನು ಹೊಡಿಲ್ಲ, ಬೀಸ್ತಾ ಇಲ್ಲ, ನಂಗೆ ಬಿಟ್ಬಿಟ್ಟೆ. ಅವನು ಬ್ಯಾಂಡೇಜ್ ಹಾಕಿದ್ನಲ್ಲ ಗೈಸ್, ತೆಗ್ದಿದ್ದಷ್ಟು ನೋಡಿ ಹೆಂಗಾಗ್ಬಿಟ್ಟೈತೆ. ಇನ್ನೊಂದು ಕಾಲಿಗೆ ಬೇರೆ ಏಟಾಯ್ತು. ಕಾಲು ಬೇರೆ ಅಲ್ಲಿ ಅಂದ್ರೆ ಒಂಥರ ಆ ಪ್ಯಾಡ್ ಹಾಕೊಂಡು ಉಳ್ಕೋ ತರ ಆಗ್ಬಿಟ್ಟೈತೆ ಲೆಫ್ಟ್ ಲೆಗ್. ಮರ್ಯಾದಿ ಎಕ್ಸೆಟ್ರಾ ಗೈಸ್. ನಾನು ಎಲ್ಲ ತಗೊಂಡೋಗಿ ಹೆಲ್ಮೆಟೇ ತಗೊಂಡೋಗಿಲ್ಲ. ಆಮೇಲೆ ಅಲ್ಲಿ ಯಾರ್ದು ಇಸ್ಕೊಂಡು ವಿಕೆಟ್ ತೆಗ್ದಿದ್ದು ನಾನೇ ಆಂಟಿ. ಇಲ್ಲಿ ನೋಡಿ ಹೆಂಗಾಯ್ತು ಕೈ. ಪ್ಲಾಸ್ಟರ್ ಹಾಕಿದ ಆಮೇಲೆ ಈಗ ಸರಿ ಅಲ್ಲಮ್ಮ ಮಾನ ಮರ್ಯಾದಿ ಎಕ್ಸೆಟ್ರಾ ಹೆಲ್ಮೆಟ್ ಇಲ್ಲೇ ಇಟ್ಬಿಡೋಬಿಟ್ಟಿದ್ವಿ ಗೈಸ್. ಒಂದು ಕಲ್ತೆ ಗೈಸ್ ಏನಂದ್ರೆ ಬಿಟ್ಕೊಟ್ಬಾರ್ದು ವಿಕೆಟ್. ಆಮೇಲೆ ಇನ್ನೊಂದು ಇವನ್ ಬಾಲಿಂಗ್ ಮಾಡ್ತಿರೋ ಟೈಮಲ್ಲಿ ನಾನು ಯಾವ್ದೇ ಕಾರಣಕ್ಕೂ ಔಟ್ ಆಗ್ಬಾರ್ದು ಅಂತ ಗೊತ್ತಾಗ್ಬಿಡ್ತು ನನಗೆ. ನನ್ನ ಕಾಲು ಅಲ್ಲಿ ಆಡ್ಬೇಕಾದ್ರೆ ಒಂದು ಸ್ವಲ್ಪ ಎಡಬಿಟ್ಟೆ. ಸೊ ಈ ಪಾರ್ಟ್ ಒಂಚೂರು ಟ್ವಿಸ್ಟ್ ಆಗಿರೋ ಥರ ಟ್ವಿಸ್ಟ್ ಆಗಿರೋ ಥರ ಇದೆ ಗೈಸ್. ಈ ಪಾರ್ಟು ಸ್ವಲ್ಪ ನೋವ್ತೈತೆ, ನಡೆಯೋಕೆ ಒಂಚೂರು ಕಷ್ಟ. ಬಟ್ ಸಂಜೆ ಅಷ್ಟು ಸರಿ ಆಗ್ಬೋದು ಅನ್ಕೋತೀನಿ ಗೈಸ್. ಮನೆಗೆ ಒಂದಿಷ್ಟು ಬಟ್ಟೆಗಳನ್ನ ತರಿಸಿದೆ. ಏನಕ್ಕಂದರೆ 12ನೇ ತಾರೀಕು ಹೊರಗಡೆ ಹೋಗ್ತಾಯಿದ್ವಿ. ಯಾರು? ನಾನು ಮತ್ತು ಚಿರು ಮಾತ್ರ. 12ನೇ ತಾರೀಕು ಹೊರಗಡೆ ಹೋಗ್ತಾಯಿದ್ವಿ. ಎಲ್ಲಿಗೆ ಅಂತ ನಿಮಗೆ 12ನೇ ತಾರೀಕು ಗೊತ್ತಾಗುತ್ತೆ. ದಾರನಿ ನಾವು ಅಮ್ಮಗೆ ನಾನು ಸ್ನಾನ ಮಾಡ್ತಿದ್ದೆ ಗೈಸ್. ಅದಕ್ಕೆ ಅಮ್ಮ ತೆಗಿಬಿಡ ಅದು ವಿಡಿಯೋ ಓಪನ್ ಮಾಡಬೇಕು ಅಂತ ಸುಮ್ಮನೆ ಹೋಗ್ಬಿಟ್ಟೆ ಗೈಸ್. 1 2 ಒಂದು ಟೀ ಶರ್ಟು, ಇದೊಂದು ಶರ್ಟು, ಆ್ಯಂಡ್ ಇದು 12ನೇ ತಾರೀಕು ಇಂಪಾರ್ಟೆಂಟ್. ಕಲರ್ ಸೇಮ್ ಅಮ್ಮ, ಡಿಸೈನ್ ಬೇರೆ ಕಣಮ್ಮ. ಅಂತದು ಇಲ್ಲ. ಫೈನಲಿ ಔಟ್ಫಿಟ್ನ ಹಾಕೊಂಡೆ. ಇವಾಗ ತೋರಿಸ್ತೀನಿ ರೀ ಗೈಸ್. ಇದು ಈ ತರ ಇದೆ ನನ್ನ ಔಟ್ಫಿಟ್. ಆ್ಯಂಡ್ ಇದು 12ನೇ ತಾರೀಕು ತುಂಬ ಇಂಪಾರ್ಟೆಂಟು. 12 ಅಥವಾ 13ನೇ ತಾರೀಕು ಇಂಪಾರ್ಟೆಂಟು. ಸೊ ಇದನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಹೆಂಗಿದೆ ಗೈಸ್, ಇದೊಂದು ಮಾತ್ರ ತೋರಿಸ್ತೀನಿ. ಮಿಕ್ಕಿದ್ನೆಲ್ಲ ಬೇರೆ ಮಾಡಿದಾಗ ತೋರಿಸ್ತೀನಿ. ಇದು ಹೆಂಗಿದೆ ಅಂತ ಕಾಮೆಂಟ್ ಹಾಕ್ಬಿಡಿ ನೋಡಿ ಗೈಸ್. ಟೈಮು 2:30. ಇವಾಗ ನಮ್ಮಮ್ಮ ನಮಗೆ ಏನು ಹೇಳಿ ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ತಾರೆ ಗೈಸ್. ಫ್ರೆಂಚ್ ಫ್ರೈಸು ಚಿಪ್ಸ್ ಐತೆ, ಕುರ್ಕುರಿ ಐತೆ, ಎಲ್ಲ. ಆದ್ರೂ ಫ್ರೆಂಚ್ ಫ್ರೈಸ್ ಈಸ್ ದ ಬೆಸ್ಟ್. ನೀಟಾಗಿ ನಮ್ಮಮ್ಮ ಅಪರೂಪಕ್ಕೆ ನಾನು ಹೇಳೋಕ್ಕಿಂತ ಮುಂಚೆನೇ ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ಬಚಾವಾಗಿದ್ದಾರೆ. ಅದೇ ಅಪ್ಪ ಬಂದಿದ್ದಿದ್ರೆ ಆಮ್ಲೆಟು, ಬೋಂಡ ಎಲ್ಲ ಮಾಡ್ತಿದ್ರು. ಸದ್ಯಕ್ಕೆ ಇವಾಗ ಮಾಡ್ತಾರೆ ಗೈಸ್, ಫ್ರೆಂಚ್ ಫ್ರೈಸ್ ಮಾಡ್ತಾರೆ.
ಗೈಸ್ ರೆಡಿ ಆಗಿದೆ ಫ್ರೆಂಚ್ ಫ್ರೈಸು. ಇಲ್ಲಿ ಅಪರೂಪಕ್ಕೆ ನಮ್ಮ ಅತ್ತೆ ಕಾಲ್ ಮಾಡ್ಬಿಟ್ಟವ್ರೆ. ಹಲೋ ನಮಸ್ತೆ. ಕರೆಕ್ಟ್ ನಾನ್ ನೆನ್ಸ್ಕೊತೀನಿ. ಇವರೆಲ್ಲ ಮರ್ತ್ಬಿಟ್ಟವ್ರೆ. ಋತುವ್ರ ಅಮ್ಮ ನಮ್ನ ಮರ್ತ್ಬಿಟ್ಟವ್ರೆ. ನಾನ್ ನೆನೆಸ್ಕೊಂಡು ಅಂದ್ರೆ ಅಮ್ಮ ನೆನೆಸ್ಕೊಂಡು ನಾನ್ ನೆನೆಸ್ಕೊಂಡು ಕಾಲ್ ಮಾಡಿರೋದು. ಓ ಓ ಓ ಓ ಎ ಎ ಎ ಎ ಯಾ ಇದು ಪಾಯಿಂಟ್. ಆಳು ಮೂಳು ಎಲ್ಲ ತಂದವನೆ, ಅಷ್ಟಿಂತ ಇಲ್ಲ ಖಾಲಿ ಮಾಡೋ ಅಂದ್ರೆ. ನಾವು ಅಮ್ಮ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟವ್ರು. ಖುಷಿ ಆಗ್ಬಿಟ್ಟಿದ್ದೀನಿ ಗೈಸ್. ಋತುವ್ರ ಅಮ್ಮ ಸಕ್ಕದಾಗಿ ಮಾಡೋದು. ಅವ್ರ ಹತ್ರದಿಂದ ಅಮ್ಮ ಕಲ್ಸ್ಕೊಂಡು ಕಲ್ತಿರೋದು ಫ್ರೆಂಚ್ ಫ್ರೈಸ್ ಮಾಡೋದು. ಅಂದ್ರೆ ಆ KFC ಡಾಮಿನೋಸ್ ಅಲ್ಲಿ ಬರೋ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ಹೋಮ್ ಫ್ರೆಂಚ್ ಫ್ರೈಸ್ ಹೆಂಗ್ ಬರುತ್ತೋ ಹಂಗೆ ಸಕ್ಕತ್ತಾಗಿ ಮಾಡ್ತಾರೆ. ನಾನು ಇದೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಾದ್ರು ಋತುವ್ರ ಅಮ್ಮಗೆ. ಇವಾಗ ನಾನೊಂದು ಕ್ಲಿಪ್ ಹಾಕ್ತೀನಿ. ಏನಂದ್ರೆ ನನಗೆ ಗೊತ್ತಿಲ್ದಂಗೆ ಚಿರು ರೂಮಲ್ಲಿ ಹೋಸ್ಕೊಂಡು ನಾನು ಸ್ನಾನ ಮಾಡ್ತಿದ್ದೆ. ಆ ರೂಮಿಂದ ಬಂದಾದ್ಮೇಲೆ ಎದುರ್ಸಕ್ ಪ್ರಯತ್ನ ಪಟ್ಟ. ಯಾವ ತರ ಮಾಡ್ದ, ಏನಾಯ್ತು ಅಂತ ಒಂದು ಸ್ವಲ್ಪ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ನೋಡ್ಕೊಬನ್ನಿ ಗೈಸ್. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅದು ಯಾರೋ ಇದೇ ಹಾಕ್ಬಿಟ್ಟಾರಲ್ಲ ಕವರ್. ಇನ್ನೊಂದು ಕಾರ್ಗೋ ಆ ಕತ್ತಡಿ ನೋಡಿ. ಅಯ್ಯೋ ಇಲ್ಲೇ ಕುತ್ಕೊಂಡು ಅನ್ಕಣವ. ನಾನು ಹೇಳಿಲ್ವಾ ಚಿರು ಮೊಬೈಲ್ ತಗೊಂಡು ಹೋಗೋನೆ ಅಂತ. ನಾನು ಬಂದು ನೋಡ್ತಾ ಇದ್ದೀನಿ, ಇದೆಲ್ಲಿ ಏನೋ ಮಿಸ್ಸಿಂಗ್ ಅಲ್ಲ ಅಂದ್ರೆ ಕೈಲಿ ಅಡ್ರ ಇಟ್ಕೊಂಡಿದ್ದೀನಿ. ಏ ಓಡ್ಲಾ ಮರೇ, ಏನ್ ಬೆಳ್ಳಕ. ಓ ಇವೆಲ್ಲ ನಾವು ಕಾಲೇಜ್ ಅಲ್ಲಿ ಎಷ್ಟು ನೋಡಿಲ್ಲ ಗೊತ್ತಾ? ಈ ಫಿಜ್ ಅನ್ಕೊಂಡು ಫಿಜ್ ಒಳಗಡೆ ಬೀರ್ ಹಾಕೊಂಡು ಕುಡಿಯೋದು, ಇವೆಲ್ಲ ನೋಡಿದ ಅನ್ಕೊಂಡ್ಬಿಟ್ಟಿದ್ಯಾ? ಇವತ್ತೇನೋ ನನ್ನ ಮಗ ದೊಡ್ಡನಾಗಿರೋ ಥರ ಕಾಣ್ತಾನಲ್ಲ. ಗೈಸ್ ಇವೆಲ್ಲ ಎಷ್ಟು ಮಾಡಿದೀವಿ ಗೊತ್ತಾ? ಫಿಜ್ ನಾನು ಮಾಡಿಲ್ಲ. ಫಿಜ್ ಒಳಗಡೆ ಫಿಜ್ ಥರನೇ ಇರುತ್ತೆ, ಎಣ್ಣೆ ಗಿಣ್ಣೆ ಹಾಕೊಂಡು ಕುಡಿಲಿ. ನಿಮಿಷ ಅಮ್ಮ ಅಮ್ಮ, ನಾವು ಕಾಲೇಜ್ ಡೇಸ್ ಅಲ್ಲಿ ಈ ಫಿಜ್ ಒಳಗಡೆ ಬೀರ್ ಹಾಕೊಂಡು ಕುಡಿತಿದ್ವಿ. ಬೀರ್ ಸ್ಮೆಲ್ ಬರ್ತೈತೆ ನೋಡು, ನೋಡ್ಬೇಕಾರೆ ಬೀರ್ ಸ್ಮೆಲ್. ಐ ಹೋಗಬೇಕಾದ್ರೆ ರೆಡಿ ಆಗ್ಬಿಡ್ಬೋಗ. ಗೈಸ್ ಅನ್ಬಿಲೀವೇಬಲ್, ಒಂದಿಷ್ಟು ಜನ ಎಲ್ಲ ಆಂಟಿ ಸಾಂಗ್ ಸಖತ್ತಾಗಿ ಸಾಂಗ್ ಆಡಿದ್ರು ಅಂತ ಹೇಳ್ತವ್ರೆ. ಯಪ್ಪ ಪರವಾಗಿಲ್ಲ ಅಮ್ಮ, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ ಕಣಮ್ಮ. ಅಲ್ಲಲ್ಲ ಪರವಾಗಿಲ್ಲ ಗೈಸ್, ನಮ್ಮ ಅಮ್ಮನ ಒಳ್ಳೆ ಸಿಂಗರ್. ಬ್ಯಾಗ್ ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾನು ಹಿಡ್ಕೋತೀನಿ, ಆ ಕಡೆಯಿಂದ ಬರ್ಬೇಕಾದ್ರೆ ಚಿರು ಹಿಡ್ಕೋತಾನೆ. ಬಾನಲ್ಲು ನೀನೆ ಬುನ್ಸಲ್ಲು ನೀನೆ ಎಂದೆಂದು ನೀನೆ ಸಖಿ. ಗೈಸ್ ಬಂದು ಕ್ರಿಕೆಟಿಗೆ ಆಡಬೇಕು. ಆದ್ರೆ ಏನು ಗೊತ್ತಾ, ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡಬೇಕು. ಇವನು ಬೌಲಿಂಗ್ ಮಾಡ್ತಾನೆ, ನಾನು ಬ್ಯಾಟಿಂಗ್ ಮಾಡ್ತೀನಿ. ಹೆಂಗ್ ವಿಡಿಯೋ ಮಾಡೋದಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬ್ಯಾಟಿಂಗ್ ಆಡೋ ಟೈಮಲ್ಲಿ ಚಿರುಗಿ ಹೇಳ್ಬೇಕು. ಬಂದು ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡೋಕೆನಾ ಅವನಿಗೆ ಸಾಡುವ. ಅವ್ನು ಬರ್ತಾನೆ, ಅವ್ನಿಗೆ ಶಾರ್ಟ್ಸ್ ಹಾಕ್ತಾನೆ.
ಇಲ್ಲಿ ನೋಡಿ ಗೈಸ್, 4,000 ರೂಪಾಯಿ ಕಟ್ಟಿದ್ದೀನಿ, ಹೋಗಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡು ಅಂದರೆ ಬಂದು ಇಲ್ಲಿ ರೀಲ್ಸ್ ನೋಡ್ತಾನೆ. ಸೇರ್ಸೋದೆಲ್ಲ ಮೇಲೆ ನೋಡ್ರಿ ನೆಕ್ಸ್ಟ್ ತಿಂಗಳಿಂದ. ಆ ರೀಲ್ಸ್ನ ಮನೇಲಿ ನೋಡ್ಬೋದು ತಾನೆ, ಇಲ್ಲಿ ಬಂದಿರೋದೇನಕ್ಕೆ? ನಾನು ನೋಡ್ತಾ ನಾನು 10 ನಿಮಿಷ ಆಯ್ತು ಬ್ಯಾಟಿಂಗ್ ಆಡಿ, ಇನ್ನೂ ಬಂದಿಲ್ಲ ನೀನು. ಅಲ್ಲಿ ಎಲ್ಲರೂ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ, ಇವನು ಬೌಲಿಂಗ್ ಮಾಡ್ತಿಲ್ಲ. ಕೇಳಿದ್ರೆ ನಾನು ಕಲಿಬೇಕಣ್ಣ, ಆ ಕಡೆ ಹೋಗು ಅಂತ ಹೇಳ್ತಾನೆ. ನಿನಗೆ ಈಗಲ್ಲ ಚಿರು, ಬರ್ತಾ ಬರ್ತಾ ಜಾಸ್ತಿ ಆಯ್ತೈತೆ ಸೀರಿಯಸ್ ಆಗಿ. ಇಲ್ಲಿ ಬಂದ್ಬಿಟ್ಟ ರೀಲ್ಸ್ ನೋಡೋಕೆ ಕೂತ್ಕೊಂಡ, ನಾನೇನೋ ಬೇರೆದು ಮಾಡ್ತಾನೆ ಅನ್ಕೊಂಡ್ರೆ ರೀಲ್ಸ್ ನೋಡ್ತಾನೆ. ಸೀರಿಯಸ್ನೆಸ್ಸೇ ಬಂದಿಲ್ಲ ಇನ್ನ. ರೀಲ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಇವಾಗ ನೋಡೋದು. ಏನು ಹೇಳೋದ ಗೈಸ್ ಅವನಿಗೆ? ಅದೇ ಹೇಳಲ್ವ ಗೈಸ್, 20K ಆಗ್ತಿದ್ದಂಗೆ ಜನರು ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಾರೆ ಅಂದರೆ ಕಾಣಿಸ್ತೈತೆ. ಅದೇ ಒಂದಲ್ಲ ಎರಡಲ್ಲ ಗೈಸ್, 4,000 ರೂಪಾಯಿ ನಾವು ಪ್ರತಿದಿನ ಹೋಗ್ಬೇಕು. ಅದರಲ್ಲೂ ನಾವು ಥರ್ಸ್ಡೇನೇ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಥರ್ಸ್ಡೇ ನೈಟ್ ಹಂಗೆ, ಫ್ರೈಡೇ, ಸಾಟರ್ಡೇ, ಸಂಡೇ, ಮಂಡೇ ಇದು ಯಾವ ಕ್ರಿಕೆಟ್ ಇರಲ್ಲ. ಅದಕ್ಕೆ ಬಂದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿದ್ರೆ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡವನೆ. ಹಿಂಗೆಲ್ಲ ಹೇಳಿದ ತಕ್ಷಣ ಮಾಡ್ತೀವಲ್ಲ, ಅದಕ್ಕೆ ಅಣ್ಣ ನೋಡಿ ನಾನು ಹೇಳಿದ್ರು ಅವನಿಗೆ ಸೀರಿಯಸ್ನೆಸ್ಸೇ ಇಲ್ಲ. ಆಯ್ತು ಬಾಣ ಬೌಲಿಂಗ್ ತಾನೇ ಮಾಡ್ತೀನಣ್ಣ ಬಾಣ. ಅವ್ರ ಜನ ಅಲ್ಲಿ 10 ಜನ ಬೌಲಿಂಗ್ ಆಗ್ತವ್ರೆ, ಅವ್ರ ಜೊತೆ ಬೌಲಿಂಗ್ ಆಗ್ತಾಯಿಲ್ಲ ಅವನು. ಆ ಕಡೆ ಹೋಗ್ಬಿಟ್ಟು ಸೈಡಲ್ಲಿ ಬೌಲಿಂಗ್ ಆಗ್ತಾನೆ. ಕೇಳಿದ್ರೆ ಕಲಿತಿದ್ದೀನಿ ಅಂತ 3 ದಿನ ಬೇಕು. ಆಯ್ತು ಒಂದಿಷ್ಟು ಕಲ್ತಲ್ಲ, ಆಮೇಲೆ ಹೋಗ್ಬೇಕು ತಾನೆ ಅಲ್ಲಿಗೆ. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಎಲ್ಲ 20,000 ಆಗ್ತಿದ್ದಂಗೆ ಎಲ್ಲ ಚೇಂಜ್ ಆಗ್ತಾರೆ. ನೀವು ಮೊನ್ನೆ ಎಲ್ಲ ಕಮೆಂಟ್ಸ್ ಹಾಕಿದ್ರಿ, ಅದೇ ಥರ ನಡ್ಕೋತಾನೆ ನೋಡಿ. ಆದರೂ ನನ್ನ ತಮ್ಮ ಏನು ಮಾಡೋಕ್ಕಾಗಲ್ಲ. ಫೈನಲಿ ಪ್ರಾಕ್ಟೀಸ್ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ನಿಂತಿದ್ದೀನಿ. ಲೈಫಲ್ಲೇ ಫಸ್ಟು ಟೈಮು ಚಿರು ಪೇ ಮಾಡ್ತಾನೆ ಇವತ್ತು ಚಿರು ಲೈಫಲ್ಲೇ ಫಸ್ಟ್ ಟೈಮ್ ಖುಷಿ ಆಗ್ಬಿಡ್ತಾಯಿದ್ದೀನಿ ಗೈಸ್. ಈ ಥರ ಪ್ರತಿದಿನ ಅವನೇ ಖರ್ಚು ಎಷ್ಟು ಅದನ್ನ ಕೇಳಕ್ಕೆ ಎಷ್ಟು ಖುಷಿ ಆಗ್ತೈತೆ ಅಂದರೆ ನನಗೆ ಲಿಟ್ರಲಿ ಒಂಥರ ಸ್ಯಾಟಿಸ್ಫೈ ಖುಷಿ ಆಗ್ತೈತೆ ನನಗೆ. ಅವನ ಬಾಯಲ್ಲಿ ಎಷ್ಟು ಅಂತ ಕೇಳೋದಕ್ಕೆ ಖುಷಿ. ಇರಲಿ, ಇವತ್ತು ನೆಮ್ಮದಿಯಿಂದ ಖುಷಿಯಿಂದ ಕುಡಿತೀನಿ. ಇವತ್ತು ಜೀವನದಲ್ಲಿ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು, ಹಾಲು ಕುಡ್ದ ಸಂತೋಷ ಆಯ್ತೈತೆ ಗೈಸ್. ನಾನು ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀನಿ, ಮ್ಯಾಂಗೋ ಫ್ರೂಟ್ ಜ್ಯೂಸು. ಅವನು ಓರಿಯೋ ಮಿಲ್ಕ್ ಶೇಕ್ ಕುಡಿತಾನೆ, ಜಂಕ್ ಫುಡ್ ತಿಂತಾನೆ. ನಾನು ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದೀನಿ ಗೈಸ್. ಬಂದ ಮನೆಗೆ ಗೈಸ್, ನಾನು ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ. ನಮ್ಮಮ್ಮ ಸಿಂಗಿಂಗ್ ಕಾಂಪಿಟೇಷನ್ ನಮ್ಮಮ್ಮನ ಫಸ್ಟ್ ಹೇಳ್ತಿದ್ದಾರೆ. ನೀವು ಇದನ್ನ ನಮ್ಮ ಅಪ್ಪಂಗೆ ಹೇಳ್ಬೇಕು ಫಸ್ಟು. ನಮ್ಮ ಅಪ್ಪನ ನಂಬಲ್ಲ, ಯಾಕಂದ್ರೆ ನಾವು ಅನ್ಕೊಂಡಿದ್ದೆ ನಮ್ಮ ಅಮ್ಮನ ವಾಯ್ಸ್ ಅಷ್ಟೊಂದು ಅಂದರೆ ಏನು ಚೆನ್ನಾಗಿ ಅಂದರೆ ನಾರ್ಮಲ್ ಆಗಿರುತ್ತೆ, ಅಷ್ಟೊಂದು ಏನಿಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಆಲ್ಮೋಸ್ಟ್ ಕಮೆಂಟ್ ಎಲ್ಲ ಅಮ್ಮಂಗೆ ಫಸ್ಟ್ ಪ್ಲೇಸು ನೋಡಿ. ಇವಾಗ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಹೋಗ್ಬೇಕಾದ್ರೆ ನಾನು ಬರ್ಬೇಕಾದ್ರೆ ಒಂದು ಮಧು ಏನ್ರಿ ಮಧು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟಿದ್ದೀರಾ ಸಿಂಗಿಂಗ್ ಅಲ್ಲಿ. ಎಲ್ರು ಅಮ್ಮ ಫಸ್ಟ್. ನಾನೇ ನಂಬಕ್ಕಾಯ್ತಿಲ್ಲ ಗೊತ್ತಾ ಈ ವಿಷಯನ. ಫಸ್ಟ್ ಪಪ್ಪಂಗೆ ಹೇಳ್ಬೇಕು ನಾನು. ನಾನು ಬ್ಲಾಗ್ ಅಲ್ಲಿ ಗೆದ್ರೆ, ನೀವು ಸಿಂಗಿಂಗ್ ಅಲ್ಲಿ ಗೆದ್ದಿಯ, ಬನ್ನಿ ಆಂಟಿ ಎಲ್ಲಾದ್ರೂ ನಾವೇ ಗೆಲ್ಲ. ಅಪ್ಪ ಇವರಿಬ್ರು ಒಳ್ಳೆ ಹೇಳ್ ಮಾಡ್ಸಿದ್ ಪಾರ್ಟ್ನರ್ ಕಣಮ್ಮ ಇಬ್ರಿಗೂ. ಅಪ್ಪ ಬಂದ್ರು ಬನ್ನಿ ಪಾಪ, ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಶಾಕ್ ಆಗ್ಬಿಡ್ತೀಯ. ಹೆಂಗೆ ಶಾಕ್ ಆಗ್ತೀಯ ಅಂದ್ರೆ, ಬೇಗ ಮಮ್ಮಿ ಅಡಿಗೆ ಮಾಡ್ತಾ. ನಾವು ಇವತ್ ನಿನ್ ಬ್ಲಾಗ್ ನೋಡಿದ್ರೆ ಅದರಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಯಾರು ಚೆನ್ನಾಗಿ ಆಡಿದಾರೆ ಅಂತ ಕೇಳಿದ್ರೆ 300ರಲ್ಲಿ 250 ಜನ ಅಮ್ಮ ಅಂತ ಹೇಳಿದ್ದಾರೆ. ಶಾಕ್. ಯಾವ್ದೋ ಒಂದು ನೀನು ಒಂದ್ಸಲಿ ಕೇಳು. ಇರು ಆಯ್ತು. ಗೈಸ್, ನಮ್ಮ ಅಪ್ಪಂಗೆ ಕೇಳಿಸ್ತೀನಿ ರೀ. ನಮ್ಮ ಅಪ್ಪ ಯಾವ ತರ ಓಕೆ ಕೊಡ್ತಾರೆ. ಏನೋ ಹಾಡು ಹೇಳಿದ್ದಲ್ಲ ಅವನು. ಖುಷಿ ನೋಡ್ ಪಾಪ, ಖುಷಿಯಲ್ಲಿ ಯಾವ್ದು ಹೇಳ್ತಿದ್ದಲ್ಲ. ನಮ್ಮ ಮನೇಲಿ ಇನ್ನೊಂದು ಸಿಂಗರ್ ಹುಡ್ಕೊಂತು. ಅದು ಹುಟ್ಟೈತೆ, ಸ್ವಲ್ಪ ರಾಗ ಬದಲಾಯಿಸ್ಬೇಕಷ್ಟೇ. ನಾನು ಆಲ್ಮೋಸ್ಟ್ ಅನ್ಕೊಂಡಿದ್ದು ಅಮ್ಮಂದು ಮೋಸ್ಟ್ಲಿ ಸ್ವಲ್ಪ ಕಮ್ಮಿ ಅಂತ. ನೋಡಿದ್ರೆ ನನ್ನೇ ಮೀರಿಸ್ಬಿಟ್ಟೈತೆ ಅಮ್ಮ. ಎಲ್ಲ ಅಮ್ಮ ಆಂಟಿ ಸೂಪರ್. ನನ್ಗೆ ಈಗ ನಮ್ಮ ಅಪ್ಪ ನೋಡ್ತಾರೆ. ನಮ್ಮ ಅಪ್ಪನ ಎಕ್ಸ್ಪ್ರೆಷನ್ ನೋಡಿ. ನಮ್ ಚೋಟ ಮರಿದು ಹೆಂಗೈತೆ? ಪರವಾಗಿಲ್ಲ, ಗಾಡಿ ಪೂರ್ತಿ ಎಲ್ಲಾರ್ದು ನೋಡ್ತೀನಿ.
ಗೊತ್ತಿಲ್ಲ ಕನಸಲ್ಲಿ ನೀನು ಎಂದು ಬಂದಿಲ್ಲ ನಿನ್ನ ಇಲ್ಲ ಅಂತವಳೆ. ನನಗೆ ಬ್ಯಾಕ್ಗ್ರೌಂಡ್ ಬೇಕಿಲ್ಲ ಹೇಳಲ್ಲ ಹೇಳಲ್ಲ ನಿಂಗೊಂದು ಬರಲ್ಲ ಫಸ್ಟ್ ಟೈಮ್ ನಂಗೆ ಆಡೇವಳೆ. ನೋಡ ನೆಕ್ಸ್ಟ್ ಯಾರು ಫಸ್ಟ್ ಟೈಮ್ ಚೆನ್ನಾಗಿ ಓಕೆ ಫಸ್ಟ್ ಟೈಮ್ ಮಾಡಿರೋ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಅಪ್ಪ ಇರ್ಲಿಲ್ಲ. ನಾವೇನಾದ್ರೂ ಅಪ್ಪನ ಹಾಕ್ಸ್ಕೊಂಡ್ಬಿಟ್ಟಿದ್ದೆ ನಾನು ಅಲ್ಲಿ ಒಂದು 3rd ಪ್ಲೇಸ್ ಅಥವಾ 2nd ಪ್ಲೇಸ್ ಇರ್ತಿದ್ದೆ. ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಹಾಕು ಬಾಸ್ಪತಾನೆ. ಆಯ್ತಾ ಒಂದು ಚಿರು ಫುಲ್ ಬೇಸ್ ವಾಯ್ಸು. ಮುಂಚೆನೇ ಪರವಾಗಿಲ್ಲ ಮುಂಚೆ ಚೆನ್ನಾಗಿ ಆಡೇವಳೆ. ಈಗ ನೆಕ್ಸ್ಟ್ ಶ್ರೇಯಾ ಘೋಷಾಲ್ ಬರ್ತಾರೆ, ಕಾಯ್ತಾರ. ಮೇಕಪ್ ಬೇರೆ ರೆಡಿಯಾಗಿ ನೀನೇ ಕಗಾಳಿ ತಿರುಗಿ ಬಿಟ್ಟಿದ್ಯಾ. ಆ ರಾಗ ಯಾಕೆ ಹಂಗ್ ಮಾಡ್ತೀಯ? ನನಗೂ ಅದೇ ಗೊತ್ತು. ನಾನು ಟೆನ್ಷನ್ ಆಗ್ಬಿಟ್ಟಿದ್ದೆ ಇದನ್ನ ಕೇಳ್ಬಿಟ್ಟು. ಅದೆಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಮ್ಮನ ವಾಯ್ಸ್ ಅಷ್ಟಿಷ್ಟ ಆದ್ರು ಅಂತ ಗೊತ್ತಾಗಿಲ್ಲ. ಬಟ್ ಎನಿವೇಸ್ ಅವ್ರು ಇಷ್ಟಪಟ್ಟಿದ್ದಾರೆ, ಖುಷಿ ಆಯ್ತು ಒಟ್ನಲ್ಲಿ. ಅಂದ್ರೆ ಈ ಏಜ್ ಅಲ್ಲಿ ಆಡಿದಾರಲ್ಲ ಅಂತ ಇಷ್ಟ. ಈ ಏಜ್ ಅಲ್ಲಿ ಆಡಿರ್ಬೋದು, ಅದಕ್ಕೆ ಖುಷಿ ಆಯ್ತು ಗೈಸ್. ನೀವೆಲ್ಲ ನಮ್ಮ ಅಮ್ಮಗೆ ಫಸ್ಟ್ ಪ್ಲೇಸ್ ಕೊಟ್ಟಿದ್ದು ಖುಷಿ ಆಯ್ತು ನಂಗೆ. ನೆಕ್ಸ್ಟ್ ನಂದು ಹೀರೋ ಬರ್ತಾರೆ ಈಗ. ನೋಡಿ ಸ್ವಲ್ಪ ಗೊತ್ತೈತೆ ಈಗ. ಓಕೆ ಆ ಎಳಿತಾಳಲ್ಲ ಎಳೆ ಅಂತಾಳೆ. ಚೆನ್ನಾಗಿಲ್ಲ ಅಂದ್ರೆ ಅಕಸ್ಮಾತ್ ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ ತಣ್ಣನೆ ಗಾಳಿಲಿ ಹುಣ್ಣಿಮೆ ಚಂದ್ರನ ನೋಡಿ ನಾ ಮರೆತು ಬಿಟ್ಟೆ ಈಗ ನಿಮ್ಮಪ್ಪ ನಾನಾಗಿದ್ರಿ ನೀನು ಚಿರು ತರ ಹಾಡ್ಬಿಟ್ಟಿದ್ಯಾ, ಅದಕ್ಕೆ ಶಾರ್ಪ್ ಆಗೈತಲ್ಲ ವಾಯ್ಸು ಅಂತ ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಇದು ಸ್ವಲ್ಪ ಸೌಂಡ್ ಕಮ್ಮಿ ಆಯ್ತು. 4 ಜನ ಕೇಳಿದೆ ಯಾರ್ಯಾರಿಗೆ ಫಸ್ಟ್, ಸೆಕೆಂಡ್, 3rd, 4th ಕೊಡ್ತೀಯ. ಅದೇ ನಿಮ್ಮ ಎಲ್ಲರೂ ಅವರು ನಿಮ್ಮ ಮಮ್ಮಿ ಹೇಳಿರೋದ್ರಿಂದ ಮಮ್ಮಿಗೆ ಫಸ್ಟ್, ಸೆಕೆಂಡ್ ಬುಜ್ಜಿ. ಅವಳು ಚೆನ್ನಾಗಿ ಆಡವಳೆ, ಅವಳ ವಾಯ್ಸ್ ಚೆನ್ನಾಗಿ ಬಂದಿದೆ. ಆಯ್ತು ಬಿಡ್ರಿ, ಎಲ್ ಬಿಡ್ಕೊಡ್ತಾರೆ ಪಾರ್ಟ್ನರ್. ಬುಜ್ಜಿ ಪಾರ್ಟ್ನರ್ ಅಲ್ವಾ, ಬುಜ್ಜಿನ ಎಲ್ ಬಿಡ್ಕೊಡ್ತಾರೆ ಹೇಳಿ. ಬುಜ್ಜಿನೇ ಅನ್ಕೊಂಡೆ. ನಾನು ಅಷ್ಟೇ, ನಾನು ಬುಜ್ಜಿ ವಾಯ್ಸ್ ಕೇಳಿದಾಗ ಅವಳು ಏನು ನನಗೆ ಏನು ಎಡಿಟ್ ಮಾಡೋವರೆಗೂ ಅವಾಗ ಗೊತ್ತಾಗಲಿಲ್ಲ. ಎಡಿಟ್ ಮಾಡೋ ಟೈಮಲ್ಲಿ ಗೊತ್ತಾಯ್ತು ನನಗೆ. ಓಕೆ ಸರ್, ಚೆನ್ನಾಗಿ ಆಡಿದ್ರು ಬುಜ್ಜಿ ಅಂತ. ನಾನು ರೀಸೆಂಟ್ ಆಗಿಂದ ಪ್ರತಿ ವ್ಲಾಗಲ್ಲೂ ಎಂಡಲ್ಲಿ ಏನೋ ಕ್ವಶನ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನಿಂದನೇ ಸ್ಟಾರ್ಟ್ ಆಗಿರೋದು. ಮೋಸ್ಟ್ಲಿ ಯಾವ ವ್ಲಾಗಲ್ಲೂ ಅಥವಾ ಯಾವ ವ್ಲಾಗರು ಕೂಡ ಲಾಸ್ಟಲ್ಲಿ ಕ್ವಶನ್ ಇಡೋದು ಯಾರು ಮಾಡಿಲ್ಲ ಅಂತ, ಅಂದರೆ ಡೈಲಿ ವ್ಲಾಗಲ್ಲಿ ಇಟ್ಟಿಲ್ಲ ಅಂತ ಅನ್ಕೋತೀನಿ. ಮೋಸ್ಟ್ಲಿ ಇಟ್ಟಿದ್ರೆ ಎನಿವೇಸ್ ಪರವಾಗಿಲ್ಲ, ಬಟ್ ಯಾರು ಇಟ್ಟಿಲ್ಲ, ನನ್ನಿಂದ ಸ್ಟಾರ್ಟ್ ಆಗಿದೆ. ಅಂದರೆ ಇನ್ ಕೇಸ್ ಯಾರಾದರೂ ಕ್ವಶನ್ಗಳು ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಒಂಚೂರು ಇದು ಸುದೀಪ್ ಅವ್ರು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿ ಕೈ ಸಾಕು, ಖುಷಿ ಆಗ್ಬಿಡುತ್ತೆ. ಅಂದರೆ ಯಾವುದನ್ನ ಮಾಡಿಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ. ಸೊ ಅದು ಕೆಲವೊಂದು ಹೆಂಗಿರುತ್ತಂದರೆ, ನಾನು ಶುರು ಮಾಡಿರ್ತೀನಿ, ರೆಕಗ್ನಿಷನ್ನು ಇನ್ನೊಂದು ಕಡೆಯಿಂದ ಹೊಂಟೋಗ್ಬಿಡುತ್ತೆ. ಸೊ ಅವಾಗ ಶುರು ಮಾಡಿರೋರಿಗೆ ಇದಾಗಲ್ಲ. ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಹಂಗೆ ಹೇಳ್ತಿದ್ದೆ ಅಷ್ಟೇ. ಇನ್ ಕೇಸ್ ಯಾರಾದರೂ ಕ್ವಶನ್ಗಳು ಹಾಕಿ ಸ್ಟಾರ್ಟ್ ಮಾಡಿದ್ರೆ ಅದು ಸ್ಟಾರ್ಟ್ ಮಾಡಿದ್ದು ನಾನು ಗೈಸ್. ಅಂದರೆ ಅದು ಶುರು ಮಾಡಲಿ ಚೆನ್ನಾಗಿರುತ್ತೆ. ಬಟ್ ಇನ್ ಕೇಸ್ ಏನಾದರೂ ಯಾರಾದ್ರು ಮಾಡ್ತಿದ್ರು ಚೂರು ಗೊತ್ತಲ್ಲ, ನಮ್ಮ ಸುದೀಪ್ ಫ್ಯಾಮಿಲಿ ಸ್ಟ್ರಾಂಗ್ ಇದೆ ಅಂತ. ಬಿಲ್ಡಿಂಗ್ ಸ್ಟ್ರಾಂಗ್. ಸೊ ಇದು ನೆನ್ಪಿಟ್ಕೊಂಡಿರಿ. ಎಂಡಿಂಗಲ್ಲಿ ಕ್ವಶನ್ನ ಇಟ್ಟಿರೋದು ನಾನು. ಜಸ್ಟ್ ಹೇಳಬೇಕಿತ್ತು, ನಿಮ್ಮ ಮನಸ್ಸಿಗೆ ನಿಮ್ಗೊಂಚೂರು ತಲುಪಿಸ್ಬೇಕಿತ್ತು ಅದಕ್ಕೆ. ಹಲೋ ಮರಿ, ಸಿಂಗಿಂಗ್ ಕಾಂಪಿಟೇಷನ್ಲಿ ಯು ಕೇಮ್ 3. ಇಲ್ಲ ಜಾಸ್ತಿ, ಆಲ್ಮೋಸ್ಟ್ ಬುಜ್ಜಿ ಸೆಕೆಂಡ್ 3rd ಬಂದಿರೋದು. ಅಮ್ಮ ಫಸ್ಟ್ ಅಂತೆ. ನಾನು ನಿಮ್ಮ ಅಣ್ಣ ಲಾಸ್ಟು. ನನಗೆ ಸಾಕು ಬುಜ್ಜಿ ಇಷ್ಟು ಚೆನ್ನಾಗಿ ಆಡೋದ್ಲ ಅಂತ ಶಾಕ್ ಆದೆ ನಾನು. ಒಟ್ಟಲ್ಲಿ ಆಡೋದ್ಲ, ಚೆನ್ನಾಗಿ ಆಡೋದ್ಲ ಒಟ್ಲಲ್ಲಿ. ನೋಡಿಲ್ವಾ? ಇಲ್ಲ ಹೇಳ್ಬೇಡ ಬುಜ್ಜಿ, ಹೇಳ್ಬೇಡ ನೋಡು. ನೀನು ಆಡಿರೋದ್ನ ನೋಡಿಲ್ಲ. ನೀನ್ ಆಡಿರೋದು ಬುಜ್ಜಿ
ನೋಡು ಕಮ್ಮಿ ಆದ್ರು ನಮ್ಗೆ. ನೋಡು ಮನೆಯಲ್ಲೇ ಇದ್ಬಿಟ್ಟು ನೀನು ಆಡಿರೋ ಸಾಂಗ್ ಆಡ ಫಸ್ಟ್ ಟೈಮ್ ಸಾಂಗ್ ಆಡಿದ್ಯಾ ನೋಡೇ ಇಲ್ಲ ಗೈಸ್. ಚಿರು ಒಂದ್ ಸ್ವಲ್ಪ ಖರಾಬ್ ಆಗಿ ಆಡ್ತಿರೋದಕ್ಕೆ 1 2 ಆ ಕಡೆ 3 ಎಲ್ಲ ರೋಸ್ಟ್ ಮಾಡ್ತಾರೆ. ಎಲ್ಲ ರೋಸ್ಟ್ ಮಾಡ್ತಾರೆ. ಏನ್ ಹೇಳ್ತಾರೆ ಹೇಳು? ನೈಸ್ ಟ್ರೈ ಬಟ್ ಡೋಂಟ್ ಟ್ರೈ. ನೋಡು, ಕೊನೆಗ್ ಬರೋನು ನಿಂತ್ಕೊಂಡ್ಬಿಡ್ತಾನೆ. Reels ಕೇಳ್ತದಲ್ಲ ಹಂಗೆ. ಚಿರು ಡಬ್ ಮಾಡೋಣ ನಾವು. ಈ ಹಿಂದೆ ಹೊಡ್ಸು ಹಾ ಹಿಂದೆ ಹೊಡ್ಸು. ಹಾ ಹಿಂದೆ ಹೊಡ್ಸು. ಅದೇ ತರ ಹೇಳ್ಬೇಕು. ಹಾ 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 ಇನ್ನ ಹಿಂದೆ. 100 ಜನಕ್ಕೆ ಸಾಂಗ್ ನೂರಾರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆ ಒಲಿದೊಲಿದು ಬಾರೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಲ್ಲು 100 ಜನ್ಮಕ್ಕೂ. ಹೊಡಿಯಲ್ಲ ಏನ್ ಪ್ರಾಣ ಹೋಯ್ತೈತೇನೋ. ನಾವು ಅಷ್ಟೇ ಮಂಗಳವಾರ ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ. ರೋಸ್ಟ್ ಮಾಡ್ತಾರೆ ಗೈಸ್ ಚಿರುನ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ 4 ಜನ ಸೇರ್ ರೋಸ್ಟ್ ಮಾಡ್ತಾರೆ ಕ್ರೇಜಿಯಾಗಿ. ಕೋಗಿಲ ತರ ಆಡೇನೆ ಕಾಗೆ ತರ ಆಡ್ತಾವಳೆ ಇವಳು. ಒಂದು ಬಳಗಾನು ನಮಗೆ ಯಾರು ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಚಿರುದ್ ಬರುತ್ತೆ ಹಂಗೆ ರೀ. ದಯವಿಟ್ಟು ಸರಿಗಮಪ್ಪ ಅವ್ರು ಅಪ್ಪ ಸರಿ ಅಪ್ಪ ಎದೆ ಒಂಚೂರು ಬೈ ಕೂತ್ಕೋ. ಆಗ ಬನ್ನಿ ನಿಂತ್ಕೊಳ್ಳಿ. ಹಾ ಜೋರಾಗಿ ಹೇಳ್ಬೇಕು. ಫಸ್ಟ್ ಒನ್ ಡನ್, ನೆಕ್ಸ್ಟ್ ನೋಡಿ. ಕದಾ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಬಿಡುವೆ ಇರುವಂತ 100 ಕೈ ಇರಲಿರಲಿ. ರೋಸ್ಟಿಂಗ್ ಲೆವೆಲ್ ಕ್ರೇಜಿ. ಸರಿಗಮಪ್ಪ ಅವ್ರು ಫೋನ್ ಮಾಡಿದವ್ರು ಕಟ್ ಮಾಡ್ತೀನಿ ಗೈಸ್ ನಾನು. Oh my God. ಒಲವಾದಾರೆ ಒಲಿದೊಲಿದು ಬಾರೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಲ್ಲು. ಸುಮ್ಮನೆ ರೋಸ್ಟ್ ಮಾಡ್ತಾರೆ ಅಣ್ಣನ. ಎಲ್ಲರೂ ಅವ್ನು ರೋಸ್ಟ್ ಮಾಡ್ತಾರಲ್ಲ ಅದಕ್ಕೆ ನಾವು ರೋಸ್ಟ್ ಮಾಡ್ತೀವಿ ಅಷ್ಟೇ. ನಾಳೆ